ಕನಸಿನ ಅರಮನೆ. ಒಂದು ಕಾಲದಲ್ಲಿ ಅರಣ್ಯದ ಮಧ್ಯದಲ್ಲಿ ಸಣ್ಣ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ಮಂಗಳ ಎಂಬ ಪುಟ್ಟ ಹುಡುಗಿ ತನ್ನ ತಾಯಿಯೊಂದಿಗೆ ವಾಸವಿದ್ದಳು. ಮಂಗಳ ತುಂಬಾ ಕನಸು ಕಾಣುವವಳು. ಒಮ್ಮೆ ರಾತ್ರಿ ಮಂಗಳ ತನ್ನ ತಾಯಿಯ ಬಳಿ ಕುಳಿತುಕೊಂಡು, ಅಮ್ಮ, ನಾನು ಒಮ್ಮೆ ದೊಡ್ಡ ಅರಮನೆಯಲ್ಲಿರಬೇಕೆಂದು ಕನಸು ನೋಡಿದೆ ಎಂದಳು. ತಾಯಿ ನಗುತ್ತಾ, ನೀನು ಹಗಲು ಕನಸು ನೋಡುತ್ತೀಯ ಮಂಗಳ ಎಂದು ಕೇಳಿದಳು. ಅದಕ್ಕೆ ಮಂಗಳ, ಅಮ್ಮ, ಅದು ಕನಸು ಅಂತ ನನಗೆ ಗೊತ್ತಿದೆ, ಆದರೆ ಅದು ನನಗೆ ಸತ್ಯವಾಗುವುದೆಂಬ ನಂಬಿಕೆ ಇದೆ ಎಂದಳು. ಅಂದು ರಾತ್ರಿ ಮಂಗಳ ಬೆಳಗಿನ ಕನಸಿನಲ್ಲಿ ಅರಮನೆಯೊಂದರಲ್ಲಿ ಹೊಕ್ಕಳು. ಆ ಅರಮನೆ ಸೊಗಸಾದ ಬಂಗಾರದ ಕಂಬಗಳಿಂದ ಕೂಡಿತ್ತು. ಬಾಗಿಲು ತೆರೆದು ನೋಡಿದಾಗ ತನ್ನ ಮುಂದೆ ಒಂದು ಚಿನ್ನದ ಕೊಳ ಹೊಳೆಯುತ್ತಿತ್ತು. ಅದನ್ನು ನೋಡಿದ ಮಂಗಳ, ಏನಿದು ಎಂದಳು. ಕೊಳದ ಮುಂದೆ ಹೋದಾಗ ದೆವ್ವದಂತಿರುವ ಒಂದು ಹಕ್ಕಿ ಹೊರಬಂದು, ನಿನ್ನ ಹೃದಯದ ಶುದ್ಧತೆಯ ಕಾರಣ ಈ ಅರಮನೆ ನಿನಗೆ ನೀಡಲಾಗಿದೆ ಎಂದು ಹೇಳಿತು. ಮಂಗಳ ತನ್ನ ಸುಂದರ ಅರಮನೆಯಲ್ಲಿ ಪ್ರತಿದಿನ ಆನಂದದಿಂದ ಕಾಲ ಕಳೆಯುತ್ತಾ ತನ್ನ ಕನಸುಗಳ ಕಡೆ ಸಾಗಿದಳು. ಕನಸು ಕೊನೆಗಿಲ್ಲ, ಆದರೆ ಅದೆಲ್ಲ ಆಕೆಯ ಶುದ್ಧ ಹೃದಯದ ಕಾರಣ. ಈ ಕಥೆಯ ನೀತಿ ಏನೆಂದರೆ, ಶುದ್ಧ ಮನಸ್ಸು ಹಾಗೂ ನಂಬಿಕೆಗಳು ನಮ್ಮ ಕನಸುಗಳನ್ನು ಸತ್ಯವಾಗಿಸಬಲ್ಲವು.